ಬೀಜೋಕ್ತಿಯ ನಿತ್ಯ ಸಮೀಕರಣಗಳು ಹಲವಾರಿದಾವೆ. ಅವುಗಳನ್ನ ಕಂಠಪಾಠ ಮಾಡೋದು ಕಷ್ಟ, ಹೌದು. ಆದ್ರೆ ಅವುಗಳನ್ನ ನೆನ್ಪಿಟ್ಕೊಳ್ಳಿಕ್ಕೆ ಹಲವಾರು ಟ್ರಿಕ್ಸ್ ಮತ್ತು ವಿಧಾನಗಳಿದಾವೆ. ನಾನು ಮೊದಲಿಗೆ ಈ ನಿತ್ಯ ಸಮೀಕರಣಗಳನ್ನ ಕಲಿಯುವಾಗ ಕೆಲವಷ್ಟು ವಿಧಾನಗಳನ್ನ ಬಳಸ್ಕೊಳ್ತಿದ್ದೆ. ಅದನ್ನ ಇಂದು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ a+b ನ ಘನವನ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ನೋಡೋಣ. ಇದರ ವಿಸ್ತೃತ ರೂಪದಲ್ಲಿ ಎಷ್ಟು ಪದಗಳಿರ್ತಾವೆ ಅಂದ್ರೆ, ಈ ಘಾತ 3ಕ್ಕಿಂತ 1 ಹೆಚ್ಚು ಅಂದ್ರೆ 4 ಪದಗಳಿರ್ತಾವೆ. ಮತ್ತು a+b ಆಗಿರೋದ್ರಿಂದ ಎಲ್ಲಾ ಪದಗಳನ್ನ ನಾವಿಲ್ಲಿ ಕೂಡಿಸ್ತಿರ್ತೇವೆ. ಬಲಬದಿಯಲ್ಲಿ ಇರೋ ಎಲ್ಲಾ ಪದಗಳು ಪ್ಲಸ್ ಚಿಹ್ನೆಯನ್ನ ಹೊಂದಿರ್ತವೆ ಮತ್ತು ಸಹಗುಣಕ ಬಂದು 1 3 3 1 ಆಗಿರುತ್ತೆ. ಈ ಒಂದು ಸಂಖ್ಯೆಗಳನ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಸುಲಭ. ಯಾಕೆಂದ್ರೆ ಇದನ್ನ 1331 ಅಂತ ನೆನ್ಪಿಟ್ಕೊಳ್ಳಿ, ಅಥವಾ 11ರ ಘನ ಬಂದು 1331 ಆಗಿರೋದ್ರಿಂದ 11ರ ಘನ ಅಂತ ನೆನ್ಪಿಟ್ಕೊಂಡ್ರು ತುಂಬಾ ಸುಲಭ ಆಗುತ್ತೆ. ಈಗ ಮೊದಲ ಚರಾಕ್ಷರ ಬಂದು ಎ. ಈ ಎನ ಹೈಯೆಸ್ಟ್ ಪವರ್ ಬಂದು 3. ಹಾಗಾಗಿ ಎನ ಘನದಿಂದ ಶುರು ಮಾಡಿ ಕಡಿಮೆ ಆಗುವ ಕ್ರಮದಲ್ಲಿ ನಾವು ಎನ ಘಾತಗಳನ್ನ ಬರ್ಕೊಳ್ಳೋಣ ಈ ರೀತಿ. ಮತ್ತೊಂದು ಚರಾಕ್ಷರ ಅಂದ್ರೆ ಬಿ. ಈಗ ಬಿ ನ ಘಾತ 0ಇಂದ ಶುರು ಮಾಡಿ ಹೆಚ್ಚಾಗುವ ಕ್ರಮದಲ್ಲಿ ಬಿ ನ ಘಾತಗಳನ್ನ ಬರ್ಕೊಳ್ಳೋಣ. ಈಗ a+b ನ ಘನ ಏನಾಗಿರುತ್ತೆ? ಬಿ ನ ಘಾತ 0 ಆಗಿರೋದ್ರಿಂದ ಮೊದಲ ಪದ ಎ ನ ಘನ ಪ್ಲಸ್ 3a ನ ವರ್ಗ ಬಿ ಪ್ಲಸ್ 3ab ನ ವರ್ಗ ಪ್ಲಸ್ ಬಿ ನ ಘನ ಆಗಿರುತ್ತೆ. ಇದು ಒಂದು ನಿತ್ಯ ಸಮೀಕರಣವಾಗಿರುತ್ತೆ. ಇದನ್ನ ಇನ್ನೊಂದು ವಿಧಾನದಲ್ಲಿ ಕೂಡ ನಾವು ಬರ್ಕೊಳ್ಬಹುದು. a³ ನ ಹಾಗೆ ಇಟ್ಕೊಂಡು ಪ್ಲಸ್ 3ab ನ ಕಾಮನ್ ತಗೊಂಡ್ರೆ ಈ ಎರಡು ಪದಗಳಲ್ಲಿ a+b ಉಳಿದಿರುತ್ತೆ ಪ್ಲಸ್ ಬಿ ನ ಘನ. ಹಾಗಿದ್ರೆ a-b ನ ಘನ ಏನಾಗಿರುತ್ತೆ ಅಂದ್ರೆ, ಇದರಲ್ಲಿ ಕೂಡ 4 ಪದಗಳಿರುತ್ತೆ. ಸಂಖ್ಯಾ ಸಹಗುಣಕ ಮತ್ತು ಪದಗಳು ಅದೇ ಇರುತ್ತೆ, ಆದ್ರೆ ಚಿಹ್ನೆ ಮಾತ್ರ ಪರ್ಯಾಯ ಚಿಹ್ನೆಗಳಿರುತ್ತೆ. ಪ್ಲಸ್ ಮೈನಸ್ ರೀತಿಯಲ್ಲಿ ಸಂಖ್ಯಾ ಸಹಗುಣಕ ಮತ್ತು ಪದಗಳನ್ನು ಹಾಗೆ ಬರ್ಕೊಳ್ಳೋಣ. ಹಾಗಾಗಿ a-b ನ ಘನ ಬಂದು a ನ ಘನ ಮೈನಸ್ 3a ನ ವರ್ಗ ಬಿ ಪ್ಲಸ್ 3ab ನ ವರ್ಗ ಮೈನಸ್ ಬಿ ನ ಘನ ಆಗಿರುತ್ತೆ. ಈಗ ಈ ಎರಡು ಪದಗಳಲ್ಲಿ 3ab ಮೈನಸ್ 3ab ಅನ್ನ ಕಾಮನ್ ತಗೊಳ್ಳೋಣ. ಎ ನ ಘನ ಮೈನಸ್ 3ab ಇಂಟು a-b ಮೈನಸ್ ಬಿ ನ ಘನ. ಹೀಗೆ ನಾವು ಈ ನಿತ್ಯ ಸಮೀಕರಣವನ್ನು ಇನ್ನೊಂದು ರೀತಿಯಲ್ಲಿ ಬರ್ಕೊಳ್ಬಹುದು. ನಾವು a+b ನ ಘನ ಮತ್ತು a-b ನ ಘನ ವಿಸ್ತೃತ ರೂಪವನ್ನು ನೆನ್ಪಿಟ್ಕೊಳ್ಬಹುದು. ಆದ್ರೆ ಇದು ಸರಿ ಇದೆಯಾ ತಪ್ಪಿದ್ಯಾ ಅಂತ ನಾವು ಪರಿಶೀಲನೆ ಮಾಡೋಣ. a+b ನ ಘನ ಅಂದ್ರೆ a+b ನ ವರ್ಗ ಇಂಟು a+b ಅಂತ. a+b ನ ವರ್ಗದ ನಿತ್ಯ ಸಮೀಕರಣ ನಮಗೆ ತಿಳಿದಿದೆ. ಅದು ಬಂದು a ನ ವರ್ಗ ಪ್ಲಸ್ 2ab ಪ್ಲಸ್ b ನ ವರ್ಗ ಅಂತ ಇಂಟು a+b ಹಾಗೆ ಇಟ್ಕೊಳ್ಳೋಣ. ಈಗ ಪದಗಳನ್ನ ವಿತರಣಾ ನಿಯಮದ ಪ್ರಕಾರ ಗುಣಿಸ್ಕೊಳ್ಳೋಣ. ಆಗ a ಇಂಟು ಈ ನೀಲಿ ಬಣ್ಣದ ಬ್ರಾಕೆಟ್ ನ ಎಲ್ಲ ಪದಗಳು ಪ್ಲಸ್ b ಇಂಟು ಮತ್ತೆ ಈ ನೀಲಿ ಬಣ್ಣದ ಬ್ರಾಕೆಟ್. ಈಗ ಇದರ ಗುಣಲಬ್ಧವನ್ನ ನೋಡಿದ್ರೆ a ನ ಘನ ಪ್ಲಸ್ 2a ನ ವರ್ಗ b ಪ್ಲಸ್ ab ನ ವರ್ಗ ಪ್ಲಸ್ a ನ ವರ್ಗ b ಪ್ಲಸ್ 2ab ನ ವರ್ಗ ಪ್ಲಸ್ b ನ ಘನ. a ನ ಘನ ಹಾಗೆ ಇರ್ಲಿ. ಈಗ ಸಜಾತಿ ಪದಗಳು ಕಂಡು ಬರ್ತಿದ್ದೇವೆ. 2a ನ ವರ್ಗ b ಪ್ಲಸ್ a ನ ವರ್ಗ b ಅಂದ್ರೆ 3a ನ ವರ್ಗ b ಪ್ಲಸ್ ab ನ ವರ್ಗ ಪ್ಲಸ್ 2ab ನ ವರ್ಗ ಅಂದ್ರೆ ಪ್ಲಸ್ 3ab ನ ವರ್ಗ ಪ್ಲಸ್ b ನ ಘನ. ಹಾಗಾಗಿ ನೀವು ನೋಡ್ಬೋದು, ನಮಗೆ ಟ್ರಿಕ್ ನ ಮುಖಾಂತರ ಸಿಕ್ಕಿದ್ದ ಒಂದು ಯುಕ್ತಿ ನಮ್ಗೆ ಇಲ್ಲಿ ಸಿಕ್ತಿರೋ ಯುಕ್ತಿಗೆ ಸಮವಾಗಿದೆ. ಹಾಗಾಗಿ ಇದು ಸರಿಯಾಗಿದೆ. ಈಗ ನಾವು a+b ನ ಘನ ಮತ್ತು a-b ನ ಘನವನ್ನ ನೆನ್ಪಿಟ್ಕೊಳ್ಬಹುದು ಮತ್ತು ಪರಿಶೀಲನೆಯನ್ನ ಕೂಡ ಮಾಡಿ ನೋಡಿದ್ದೇವೆ. ಈಗ ಮತ್ತೊಂದು ನಿತ್ಯ ಸಮೀಕರಣವನ್ನ ನೋಡೋಣ. a+b+c ನ ವರ್ಗ ಎಷ್ಟಾಗಿರುತ್ತೆ ಅಂತ. ಇಲ್ಲಿ 3 ಪದಗಳಿರೋದ್ರಿಂದ ನಾವು a+b ನ p ಅಂತ ಕರೆಯೋಣ. ಹಾಗಾಗಿ ಇದು p+c ನ ವರ್ಗ ಆಗುತ್ತೆ. ಈಗ a+b ನ ವರ್ಗದ ನಿತ್ಯ ಸಮೀಕರಣವನ್ನ ಬಳಸ್ಕೊಂಡು ಇದನ್ನ ವಿಸ್ತರಿಸ್ಕೊಂಡ್ರೆ p ನ ವರ್ಗ ಪ್ಲಸ್ 2pc ಪ್ಲಸ್ c ನ ವರ್ಗ ಆಗುತ್ತೆ. ಈಗ p ನ ಪುನಃ ನಾವು a+b ಅಂತ ಆದೇಶ ಮಾಡ್ಕೊಳ್ಳೋಣ. ಆಗ p ನ ಜಾಗಕ್ಕೆ a+b ನ ವರ್ಗ ಪ್ಲಸ್ 2 ಇಂಟು a+b ಇಂಟು c ಪ್ಲಸ್ c ನ ವರ್ಗ. ಈಗ a+b ನ ವರ್ಗದ ನಿತ್ಯ ಸಮೀಕರಣವನ್ನ ಬಳಸ್ಕೊಳ್ಳೋಣ. a ನ ವರ್ಗ ಪ್ಲಸ್ 2ab ಪ್ಲಸ್ b ನ ವರ್ಗ 2 ಇಂಟು a ಇಂಟು ಸಿ ಪ್ಲಸ್ 2 ಇಂಟು ಬಿ ಇಂಟು ಸಿ ಪ್ಲಸ್ ಸಿ ನ ವರ್ಗ. ಈಗ ಎಲ್ಲಾ ವರ್ಗ ಸಂಖ್ಯೆಗಳನ್ನ ಒಟ್ಟು ಮಾಡೋಣ. a ನ ವರ್ಗ ಪ್ಲಸ್ b ನ ವರ್ಗ ಪ್ಲಸ್ c ನ ವರ್ಗ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ac. ಇದನ್ನ ಹೇಗೆ ನಾವು ನೆನ್ಪಿಟ್ಕೊಳ್ಬಹುದು ಅಂತ ನೋಡಿದ್ರೆ,
ಎ ಪ್ಲಸ್ ಬಿ ನ ವರ್ಗದಲ್ಲಿ ಬರೀ 2 ಪದಗಳಿದ್ವು, ಹಾಗಾಗಿ ಬರೀ ಒಂದೇ ಗುಣಲಬ್ಧ ಇರ್ತಿತ್ತು, ಎ ಇಂಟು ಬಿ, ಅದರ ಸಹಗುಣಕ 2 ಅಂತ. ಆದ್ರೆ ಇಲ್ಲಿ ನೀವು ನೋಡಿದ್ರೆ 3 ಪದಗಳಿದಾವೆ, ಹಾಗಾಗಿ ಎ ಇಂಟು ಬಿ, ಬಿ ಇಂಟು ಸಿ, ಎ ಇಂಟು ಸಿ, ಒಟ್ಟು 3 ಗುಣಲಬ್ಧಗಳಿರುತ್ತೆ ಮತ್ತು ಅದರ ಸಹಗುಣಕಗಳು 2 ಇರುತ್ತೆ. ಮತ್ತು ಎಲ್ಲಾ ಪದಗಳ ವರ್ಗಗಳನ್ನ ತಗೊಂಡು ಎ ನ ವರ್ಗ ಪ್ಲಸ್ ಬಿ ನ ವರ್ಗ ಪ್ಲಸ್ ಸಿ ನ ವರ್ಗ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ac ಅಂತ ಬರ್ಕೊಂಡ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ನ ವರ್ಗ ಆಗಿರುತ್ತೆ. ಈ ರೀತಿಯಲ್ಲಿ ಕೂಡ ನಾವು ಈ ಒಂದು ನಿತ್ಯ ಸಮೀಕರಣವನ್ನ ನೆನಪಿನಲ್ಲಿ ಇಟ್ಕೊಳ್ಬಹುದು. ಈಗ ಈ ಒಂದು ನಿತ್ಯ ಸಮೀಕರಣವನ್ನ ನೋಡಿದ್ರೆ ಇದು ಸ್ವಲ್ಪ ಟ್ರಿಕ್ಕಿ ಆಗಿ ಕಂಡು ಬರುತ್ತೆ. ಹಾಗಾಗಿ ನಾವೇನ್ ಮಾಡೋಣ, ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಒಂದು ಜ್ಞಾಪಕ ಸೂತ್ರವನ್ನ ಬಳಸ್ಕೊಳ್ಳೋಣ. ನೆನಪಿರ್ಲಿ, ಈ ಪದಗಳನ್ನ ನೋಡ್ಕೊಂಡು ಜ್ಞಾಪಕ ಸೂತ್ರವನ್ನ ಓದಿ 3 ಘನಗಳನ್ನು ಒಟ್ಟು ಮಾಡಿ ಅವುಗಳ ಚೂರಿನ 3 ಪಟ್ಟನ್ನು ಆಚೆ ದೂಡಿ ಸಿಗುವುದು ಏನು ಗೊತ್ತೇ? ಮೊದಲಿಗೆ ಕೂಡಿ ನಂತರ ವರ್ಗ ಮಾಡಿ ಆಮೇಲೆ ಕಳೀರಿ ಜೋಡಿ ಜೋಡಿ. ಈ ಒಂದು ಸೂತ್ರವನ್ನ ನೀವು 2 ರಿಂದ 3 ಸತಿ ಮನನ ಮಾಡಿ ಮತ್ತೆ ಕಣ್ಮುಚ್ಚಿ ಪ್ರಯತ್ನ ಪಟ್ರೆ ಖಂಡಿತವಾಗ್ಲೂ ಇದು ನೆನಪಿನಲ್ಲಿ ಉಳಿದ್ಬಿಡುತ್ತೆ. ಹಾಗಿದ್ರೆ ಈ ಒಂದು ನಿತ್ಯ ಸಮೀಕರಣ ಸರಿ ಇದೆಯಾ ಅಂತ ನೋಡೋಣ. ಹಾಗಾಗಿ ನಾವು ಬಲಬದಿಯಲ್ಲಿ ಕಂಡು ಬರ್ತಿರುವ ಬೀಜೋಕ್ತಿಯನ್ನ ಗುಣಿಸಿ ನೋಡೋಣ. ನಿಯಮದ ಪ್ರಕಾರ ಎ ಇಂಟು ಈ ಹಸಿರು ಬಣ್ಣದಲ್ಲಿ ಕಾಣ್ತಿರುವ ಬ್ರಾಕೆಟ್ ನ ಎಲ್ಲಾ ಪದಗಳು, ಅದೇ ರೀತಿ ಬಿ ಇಂಟು ಈ ಹಸಿರು ಬಣ್ಣದಲ್ಲಿ ಕಾಣ್ತಿರುವ ಬ್ರಾಕೆಟ್ ಪ್ಲಸ್ ಸಿ ಇಂಟು ಮತ್ತೆ ಈ ಹಸಿರು ಬಣ್ಣದಲ್ಲಿ ಕಾಣ್ತಿರುವ ಬ್ರಾಕೆಟ್ ನ ಎಲ್ಲಾ ಪದಗಳು. ಈಗ ಎ ಇಂಟು ಈ ಎಲ್ಲಾ ಪದಗಳನ್ನ ಗುಣಿಸೋಣ. ಎ ಇಂಟು ಎ ನ ವರ್ಗ, ಎ ನ ಘನ ಆಗಿರುತ್ತೆ, ಪ್ಲಸ್ ಎ ಇಂಟು ಬಿ ನ ವರ್ಗ, ಎ ಬಿ ನ ವರ್ಗ ಆಗಿರುತ್ತೆ, ಪ್ಲಸ್ ಎ ಸಿ ನ ವರ್ಗ, ಮೈನಸ್ ಎ ನ ವರ್ಗ ಬಿ, ಮೈನಸ್ ಎ ಬಿ ಸಿ, ಮೈನಸ್ ಸಿ ಎ ನ ವರ್ಗ, ಪ್ಲಸ್ ಎ ನ ವರ್ಗ ಬಿ, ಪ್ಲಸ್ ಬಿ ನ ಘನ, ಪ್ಲಸ್ ಬಿ ಸಿ ನ ವರ್ಗ, ಮೈನಸ್ ಎ ಬಿ ನ ವರ್ಗ, ಮೈನಸ್ ಬಿ ನ ವರ್ಗ ಸಿ, ಮೈನಸ್ ಎ ಬಿ ಸಿ, ಪ್ಲಸ್ ಸಿ ಎ ನ ವರ್ಗ, ಪ್ಲಸ್ ಬಿ ನ ವರ್ಗ ಸಿ, ಪ್ಲಸ್ ಸಿ ನ ಘನ, ಮೈನಸ್ ಎ ಬಿ ಸಿ, ಮೈನಸ್ ಬಿ ಸಿ ನ ವರ್ಗ, ಮೈನಸ್ ಎ ಸಿ ನ ವರ್ಗ. ಈಗ ನೋಡ್ಲಿಕ್ಕೆ ಇದೊಂದು ತುಂಬಾ ದೊಡ್ಡ ಯುಕ್ತಿಯ ರೀತಿ ಕಾಣುತ್ತೆ, ಆದ್ರೆ ಹಲವಾರು ಪದಗಳು ರದ್ದಾಗಿ ಬಿಡುತ್ತೆ. ಎ ಬಿ ನ ವರ್ಗ ಇದೆ, ಮೈನಸ್ ಎ ಬಿ ನ ವರ್ಗ, ಹಾಗಾಗಿ ಇದೆರಡನ್ನ ಕ್ಯಾನ್ಸಲ್ ಮಾಡೋಣ. ಅದೇ ರೀತಿ ಎ ಸಿ ನ ವರ್ಗ ಮೈನಸ್ ಎ ಸಿ ನ ವರ್ಗ ಕ್ಯಾನ್ಸಲ್ ಮಾಡೋಣ. ಎ ನ ವರ್ಗ ಬಿ ಮೈನಸ್ ಎ ನ ವರ್ಗ ಬಿ ರದ್ದಾಗುತ್ತೆ. ಮೈನಸ್ ಎ ನ ವರ್ಗ ಸಿ ಪ್ಲಸ್ ಎ ನ ವರ್ಗ ಸಿ ರದ್ದಾಗುತ್ತೆ. ಬಿ ಸಿ ನ ವರ್ಗ ಮೈನಸ್ ಬಿ ಸಿ ನ ವರ್ಗ, ಮೈನಸ್ ಬಿ ನ ವರ್ಗ ಸಿ ಪ್ಲಸ್ ಬಿ ನ ವರ್ಗ ಸಿ ರದ್ದಾಗುತ್ತೆ. ಇನ್ನು ಉಳಿದಿರೋದು ಬಂದು ಎ ನ ವರ್ಗ ಪ್ಲಸ್ ಬಿ ನ ವರ್ಗ ಪ್ಲಸ್ ಸಿ ನ ವರ್ಗ, ಮೈನಸ್ ಎ ಬಿ ಸಿ ಮೈನಸ್ ಎ ಬಿ ಸಿ ಮೈನಸ್ ಎ ಬಿ ಸಿ ಮೈನಸ್ 3 ಎ ಬಿ ಸಿ. ಹಾಗಾಗಿ ನಾವು ಬಲಬದಿಯಿಂದ ಶುರು ಮಾಡಿದ್ವಿ, ಎಡಬದಿಯಲ್ಲಿ ಕಾಣ್ತಿರುವ ಯುಕ್ತಿ ಸಿಕ್ತಿದೆ ನಮ್ಗೆ. ಆದ್ರಿಂದ ಈ ಒಂದು ಜ್ಞಾಪಕ ಸೂತ್ರ ಸರಿಯಾಗಿದೆ ಮತ್ತು ಇದು ಒಂದು ನಿತ್ಯ ಸಮೀಕರಣ ಆಗಿದೆ. ಹೀಗೆ ನಾವು ಜ್ಞಾಪಕ ಸೂತ್ರಗಳ ಮುಖಾಂತರ, ವಿಧಾನಗಳ ಮುಖಾಂತರ ನಿತ್ಯ ಸಮೀಕರಣಗಳನ್ನ ನೆನಪಿನಲ್ಲಿ ಇಟ್ಕೊಳ್ಬಹುದು.